ಬೆಲೆ ಇಳಿಕೆ ಆಗಿದೆ ಅಂತ ಖುಷಿ ಪಡುವಂತಹ ಗ್ರಾಹಕರಿಗೆ ಈಗ ಆ ಖುಷಿಗೆ ಬ್ರೇಕ್ ಅನ್ನು ಹಾಕೋದಕ್ಕೆ ಬಂಗಾರದ ಬೆಲೆ ಏರಿಕೆ ಆಗ್ತಾ ಇದೆ. ಮತ್ತೆ ಗಗನದತ್ತ ಸಾಗ್ತಾ ಇದೆ ಬಂಗಾರದ ಬೆಲೆ. ಬೆಂಗಳೂರಿನಲ್ಲಿ ಚಿನ್ನದ ಬೆಲೆಯನ್ನ ಕೇಳಿ ಆಭರಣ ಪ್ರಿಯರು ಶಾಕ್ ಆಗಿದ್ದಾರೆ. ಒಂದೇ ದಿನದಲ್ಲಿ 22 ಕ್ಯಾರೆಟ್ ಚಿನ್ನದ ದರ 2300ರಷ್ಟು ಏರಿಕೆ ಆಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಇವತ್ತು ಪ್ರತಿ 10 ಗ್ರಾಂ ಚಿನ್ನದ ಬೆಲೆ 1,35,750 ರೂಪಾಯಿ ಆಗಿ ಬಂದ್ಬಿಟ್ಟಿದೆ. ಅಂದ್ರೆ ಈಗ ಯುದ್ಧದ ಪರಿಣಾಮವಾಗಿ ಏನು ಇಳಿಕೆ ಆಗ್ತಾ ಇತ್ತು, ಚಿನ್ನದ ಬೆಲೆ ಇನ್ನೂ ಇಳಿಕೆ ಆದ್ರೆ ನಾವು ತಗೊಳ್ಳೋಕೆ ಈಸಿ ಆಗುತ್ತೆ, ಮದುವೆ ಮುಂಜಿ ಮಾಡೋಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇರುವಂತಹ ಗ್ರಾಹಕರು ಈಗ ಬೆಚ್ಚಿ ಬೀಳುವಂತಹ ಸಂಗತಿ ಹೊರಗಾಕ್ಲಾಗಿದೆ. ಅಂತಂದ್ರೆ ಈಗ ಚಿನ್ನದ ಬೆಲೆ ಏಕಾಏಕಿ ಏರಿಕೆ ಆಗ್ಬಿಟ್ಟಿದೆ. ನೋಡಿ, ಇವತ್ತಿಗೆ ಪ್ರತಿ 10 ಗ್ರಾಂ ಚಿನ್ನದ ಬೆಲೆ 1,35,750 ರೂಪಾಯಿ ಆಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆಯೂ ಕೂಡ ಭಾರಿ ಏರಿಕೆ ಆಗಿ ಕಾಣ್ತಾ ಇದೆ. ಚಿನ್ನಕ್ಕಿಂತಲೂ ಕೂಡ ವೇಗವಾಗಿ ಬೆಳ್ಳಿಯ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ನೋಡಿ, ಮತ್ತೆ ಗಗನದತ್ತ ಸಾಗ್ತಾ ಇದೆ ಚಿನ್ನದ ಬೆಲೆ. ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಕೇಳಿ ಆಭರಣ ಪ್ರಿಯರು ಒಂದ್ ಕಡೆ ಶಾಕ್ ಆಗ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಶಾಕ್ ಅಂತಂದ್ರೆ ಬೆಳ್ಳಿ ಕೆಜಿಗೆ ಈಗ ಬರೋಬ್ಬರಿ 5,000 ಹೆಚ್ಚಳ ಆಗಿದೆ. ಅಂದ್ರೆ ಚಿನ್ನಕ್ಕಿಂತಲೂ ವೇಗವಾಗಿ ಈಗ ಬೆಳ್ಳಿಯ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. 24 ಕ್ಯಾರೆಟ್ ಚಿನ್ನದ ಬೆಲೆಯೂ ಭಾರಿ ಏರಿಕೆ ಆಗಿದೆ. ಇತ್ತ ಚಿನ್ನಕ್ಕಿಂತಲೂ ವೇಗವಾಗಿ ಬೆಳ್ಳಿಯ ಬೆಲೆ ಏರಿಕೆ ಆಗಿದೆ. ಬೆಳ್ಳಿ ಕೆಜಿಗೆ ಬರೋಬ್ಬರಿ 5,000 ಹೆಚ್ಚಳ ಆಗ್ಬಿಟ್ಟಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳ್ಳಿಯ ಬೆಲೆ ಈಗ ಈ ರೀತಿ ದಾಟಿರೋದು, 5,000 ಮೇಲೆ ದಾಟಿರೋದು. 2,45,000 ರೂಪಾಯಿ ಗಡಿ ದಾಟಿದಂತಹ ಬೆಳ್ಳಿ ಬೆಲೆ ಇದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ. ಮದುವೆ ಸೀಸನ್ ಹೊತ್ತಲ್ಲೇ ಈ ಬೆಲೆ ಈ ರೀತಿ ಏರಿಕೆ ಆದರೆ ಗ್ರಾಹಕರ ಜೇಬಿಗೆ ಪಕ್ಕಾ ಕತ್ರಿ ಬೀಳೋದು ಫಿಕ್ಸ್. ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಅಸ್ಥಿರತೆಯ ಪರಿಣಾಮದಿಂದ ಈಗ ಬೆಲೆ ಏರಿಕೆ ಆಗ್ತಾ ಇದೆ. ಡಾಲರ್ಸ್ ಏನಾದರೂ ಕುಸಿದಿದ್ರೆ ಇಲ್ಲೂ ಕೂಡ, ಅಂದರೆ ಡಾಲರ್ ಬೆಲೆ ಏರಿಕೆ ಆಗ್ತಾ ಇದ್ರೆ ಇಲ್ಲಿ ಚಿನ್ನದ ಬೆಲೆ ಕಮ್ಮಿ ಆಗುತ್ತೆ. ಒಂದು ವೇಳೆ ಡಾಲರ್ ಬೆಲೆ ಏನಾದರೂ ಕುಸಿದ್ರೆ ಇಲ್ಲಿ ಚಿನ್ನದ ಬೆಲೆ ಏರಿಕೆ ಆಗುತ್ತೆ. ಈ ರೀತಿಯಾದಂತಹ ಘಟನೆಗಳು ಆಗಾಗ ನಡೀತಾನೆ ಇರ್ತವೆ. ಆದರೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಬೆಳ್ಳಿಯ ಬೆಲೆ ಏರಿಕೆ ಆಗಿರೋದು ಅಂದರೆ ಇದೇ ಮೊದಲ ಬಾರಿ.